ಹಾಯ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಬ್ರೇಕ್ಫಾಸ್ಟಿಗೆ ಮರಗೆಣಸದು. ಸೊ ಇದು ಸಲಾಡ್ ಲಿಸ್ಟಿಗೆ ಸೇರ್ತದ ಗೊತ್ತಿಲ್ಲ, ಸೇರಿಸು ಆಯಿತಾ. ಬಿಕಾಸ್ ಇದು ಏನು ಹೆಲ್ದಿ ಸಹ, ಮತ್ತು ಹೆವಿಯಾಗಿ ಎಂತ ಆಯಿಲ್ ಅದೆಲ್ಲ ಎಂತ ಹಾಕಲಿಕ್ಕಿಲ್ಲ. ತುಂಬ ಲೈಟಾಗಿ ಮಾಡಿದ್ದೇನೆ. ಫಸ್ಟ್ ಮರಗೆಣಸನ್ನೆಲ್ಲ ವಾಶ್ ಮಾಡಿ ಸಿಪ್ಪೆಲ್ಲ ತೆಗೆದು, ಮತ್ತು ಅದನ್ನು ತೆಗೆದು ಒಂದು ಕುಕ್ಕರಿಗೆ ಹಾಕಿ ಸಾಲ್ಟ್, ಟರ್ಮರಿಕ್, ಚಿಲ್ಲಿ ಪೌಡರ್ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯಲಿ ಅಂತ. ಅದು ಬೆಂದೆಲ್ಲ ಆದಮೇಲೆ ಚೆಂದ ಅದಕ್ಕೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ, ಅದನ್ನು ತೆಗೆದು ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋದು. ಮತ್ತು ಒಂದು ಬೌಲ್ ಫುಲ್ಲು ತೆಂಗಿನ ತುರಿ ತೊಗೊಂಡಿದ್ದೀನಿ, ಕೊಕೊನಟ್. ನೆಕ್ಸ್ಟ್ ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಒಣಗಿದ ಮೆಣಸು ಅದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಒಗ್ಗರಣೆ ಸೊಪ್ಪು, ಸಾಸಿವೆ, ಒಂದು ಒಗ್ಗರಣೆ ಹಾಕೋದು. ಹಾಕಿ ಚೆನ್ನಾಗಿ ಎಲ್ಲ ಫ್ರೈ ಮಾಡಿ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಜೊತೆಗೆ ಚೆಂದಾಗಿರುತ್ತಲ್ಲ ಎಲ್ಲ ಹಾಕಿ ಫ್ರೈ ಮಾಡಿ, ನಾವು ಬೇಯಿಸಿಟ್ಟ ಮರಗೆಣಸನ್ನ ತೆಗೆದು ಅದಕ್ಕೆ ಹಾಕೋದು. ಹಾಕಿ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಸ್ವಲ್ಪ ಅದು ಎಂತ ತುಂಬ ಗಟ್ಟಿ ಬೇಡ, ಸ್ವಲ್ಪ ನೀರು ಹಾಕಿದರೆ ಅದು ಒಂಥರ ಒಳ್ಳೆ ಇದು ಬರ್ತದೆ, ಲೂಸಾಗಿ ಒಳ್ಳೆ ಗ್ರೇವಿ ಥರ ಬರುತ್ತೆ. ಸೊ ಅದು ಚೆಂದ ಇರ್ತದೆ, ಆಗ ನಮಗೆ ತಿನ್ನಲಿಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಚೆಂದ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಅದನ್ನ ಹಾಕಿ ಮಿಕ್ಸ್ ಮಾಡಿದರೆ ಮುಗೀತು. ಮತ್ತು ಲಾಸ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕಿದರೆ ಇನ್ನೂ ತುಂಬ ಚೆಂದ ಇರ್ತದೆ, ಘಮ ಘಮ ಆಗಿ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ತುಂಬ ಸರಿ ಟ್ರೈ ಮಾಡಿದ್ದೇನೆ ಮರಗೆಣಸನ್ನ, ಬಟ್ ಈ ಸರಿ ನನಗೆ ಇದು ಟ್ರೈ ಮಾಡಿದ್ದು ನನಗೆ ಅಷ್ಟು ಖುಷಿಯಾಯಿತು, ತುಂಬ ಖುಷಿಯಾಯಿತು ನಿಜ. ಅದು ನೀವು ಸಹ ಟ್ರೈ ಮಾಡಿದೆ ಈ ಥರ, ನಿಜ ತಿನ್ನೋದವ್ರು ಸಹ ತಿನ್ಬೋದು, ಆ ಥರ ಇತ್ತು ನೋಡಿ. ಸೊ ಖುಷಿ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ. ಟಾಟಾ, ಬಾಯ್, ಸಿ ಯು.